ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮೊದಲೇ ತಿಳಿಸಿದ ಹಾಗೆ ಜನವರಿ 1 ಮತ್ತು 2 ಸ್ವಾಮಿ ಸಮರ್ಥರು ಮತ್ತು ದತ್ತ ಮಹಾರಾಜರ ಒಂದು ಪ್ರಾರ್ಥನಾ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಬೆಂಗಳೂರು ಗಂಗಾನಗರಲ್ಲಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸಹಕುಟುಂಬ ಸಮೇತವಾಗಿ ಬರಬೇಕು. ಮತ್ತು ಯಾರ್ಯಾರು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪುಸ್ತಕವನ್ನು ಯಾರ್ಯಾರು ಬರೆದಿದ್ದೀರೋ ಅಥವಾ ಬರಿತಾ ಇದ್ದೀರೋ, ಡಿಸೆಂಬರ್ 15ನೇ ತಾರೀಕಿಗೆ ನೀವು ನಮಗೆ ಅದನ್ನು ತಲುಪಿಸಿ. ತುಂಬಾ ಒಳ್ಳೆಯದಾಗತ್ತೆ ಅಷ್ಟರ ಒಳಗಡೆ ತಲುಪಿಸಿದ್ರೆ. ಅಥವಾ ಯಾರಾದರೂ ಇನ್ನೂ ಬರೀಲಿಲ್ಲ ಅಥವಾ ಈ ಸುದ್ದಿ ಗೊತ್ತಾಗಲಿಲ್ಲ ಅನ್ನೋರು ಖಂಡಿತವಾಗಿಯೂ ಕೂಡ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಏನೂ ಚಿಂತಿಸಬೇಡಿ, ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಪುಸ್ತಕನ ನಾನು ದತ್ತ ಮಹಾರಾಜರ ಸನ್ನಿಧಿಯಲ್ಲಿ ಇಡುವಂಥ ಜವಾಬ್ದಾರಿ ಅದು ನಂದು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತಿನ ಒಂದು ವಿಶೇಷ ವಿಡಿಯೋ. ಒಬ್ಬರು ಬಿಜಾಪುರ ಹತ್ರ ಒಂದು ಹಳ್ಳಿ, ಅವ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂತ ಅವ್ರ ಹೆಸರು. ಲಕ್ಷ್ಮೀಕಾಂತ್ ಅವರು ನನ್ನ ಈ ಒಂದು ವಿಡಿಯೋ ನೋಡ್ತಾರೆ. ನನ್ನ ಈ ಒಂದು ವಿಡಿಯೋ ನೋಡಿ ಇವರು ಏನು ಮಾಡ್ತಾರೆ, ಇವರು ಬರೀಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಲಕ್ಷ್ಮೀಕಾಂತ್ ಅವರಿಗೆ ಯಾವುದೇ ತರಹದ ಸಮಸ್ಯೆ ಮತ್ತೊಂದು ಏನೂ ಇರಲ್ಲ. ದುಡ್ಡಿನ ಸಮಸ್ಯೆ, ಕೆಲಸದ ಸಮಸ್ಯೆ ಎಲ್ಲ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಒಂದು ದಿವಸ ಏನು ಮಾಡಿಬಿಡ್ತಾರೆ ಇವರು, ನನ್ನ ವಿಡಿಯೋ ನೋಡಿ ಇವರು ಬರಿಬೇಕು ಅಂಥೇಳಿ ಅದನ್ನು ಡಿಸೈಡ್ ಮಾಡಿ ಬುಧವಾರ ತೊಗೊಂಡು ಬಂದು ಎಲ್ಲ ಪೂಜೆ ಎಲ್ಲ ಮಾಡಿ ಗುರುವಾರದ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಅವತ್ತು ಗುರುವಾರ ಟೈಮ್ ಪಾಸ್ ಆಗಲ್ಲ. ಅವತ್ತು ಬೆಡ್ ಮೇಲೆ ಕೂತ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಡ್ ಮೇಲೆ ಕೂತ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಗುರುವಾರ. ಒಂದು ವಾರ ಕೂಡ ಆ ಪುಸ್ತಕ ಬೆಡ್ ಮೇಲೆ ಕೂತ್ಕೊಂಡು ಬರಿತಾ ಇರ್ತಾರೆ. ಸೊ ಮುಗಿದ ತಕ್ಷಣ ಅದನ್ನು ಒಂದು ದಿವಸ ಪ್ರತಿ ದಿವಸ ಸೈಡ್ಗೆ ಇಡ್ತಾ ಇರ್ತಾರೆ ಪುಸ್ತಕ. ಈ ಗುರುವಾರ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇವರು ಬರೋ ಗುರುವಾರಕ್ಕೆ ಆಲ್ಮೋಸ್ಟ್ ಒಂದು 50% ಪುಸ್ತಕನ ಮುಗಿಸಿರ್ತಾರೆ. ನಿದ್ದೆಗಣ್ಣಲ್ಲಿ ಇವರು ಏನು ಮಾಡಿಬಿಡ್ತಾರೆ, ಆ ಪುಸ್ತಕನ ತಲೆದುಂಬಿಗೆ ಇಟ್ಕೊಂಡು ಮಲಗ್ತಾರೆ. ಆದರೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಏನು ಅಂದರೆ, ಇವರಿಗೆ ಮೈಗ್ರೇನ್ ಸಮಸ್ಯೆ ಇರುತ್ತೆ. ಸಿಕ್ಕಾಪಟ್ಟೆ ತಲೆನೋವು. ಮೈಗ್ರೇನ್ ಇದ್ದವ್ರಿಗಾದರೂ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ಬೋದು, ಅವ್ರಿಗಿಂತನೂ ಸಿಕ್ಕಾಪಟ್ಟೆ ತಲೆನೋವು ಇವ್ರಿಗಿರುತ್ತೆ. ಸೊ ಗುರುವಾರ ಇವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಬರೋ ಗುರುವಾರಕ್ಕೆ ಒಂದು 50% ಆಗಿರುತ್ತೆ. ಶುಕ್ರವಾರ ಇವ್ರಿಗೆ ತಲೆನೋವು ಇದೆಯಾ ಇಲ್ವಾ ಅನ್ನೋದೇ ಒಂದು ಸಂಶಯ ಬಂದ್ಬಿಡುತ್ತೆ ಅವ್ರಿಗೆ. ಹೆಂಗೆ ಕಡಿಮೆ ಆಯಿತು ತಲೆನೋವು, ಹೆಂಗೆ? ಬಟ್ ಏನಾಗೋಗುತ್ತೆ ಇಲ್ಲಿ, ಇವ್ರಿಗೆ ಅದು ಮೈಂಡಲ್ಲೇ ಬರಲ್ಲ ಅದು. ಸೊ ತಿರ್ಗಾ ಶುಕ್ರವಾರ ಏನು ಮಾಡಿಬಿಡ್ತಾರೆ, ಪುಸ್ತಕನ ಬರೀತಾರೆ. ಶುಕ್ರವಾರ ಪುಸ್ತಕವನ್ನು ಬರೆದು ಯಾವ ಜಾಗದಲ್ಲಿ ಪುಸ್ತಕ ಇಡ್ತಾ ಇದ್ರೋ ಅದೇ ಜಾಗದಲ್ಲಿ ಪುಸ್ತಕ ಇಡ್ತಾರೆ. ಲಕ್ಕಿಲಿ ಏನಂದರೆ ಮತ್ತೆ ತಿರ್ಗಾ ಶನಿವಾರ ಇವರಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಹಿಂಗಾಯಿತು? ನಿನ್ನೆ ಪೂರ್ತಿ ತಲೆನೋವು ಇರಲಿಲ್ಲ, ಇವತ್ತು ಯಾಕೆ ತಲೆನೋವು ಬಂತು? ತಲೆನೋವು ಯಾಕೆ ಬಂತು ಅನ್ನೋದೇ ಇವ್ರಿಗೊಂದು ತಲೆನೋವು. ಅದು ಹೆಂಗಾಗೋಯ್ತು, ಏನು ವಿಚಾರ ಮಾಡ್ತಾರೆ. ಏನು ಮಾಡಿದ್ರೂ ಕೂಡ ಇವ್ರಿಗೆ ಮೈಂಡಿಗೆ ಥಾಟ್ಸ್ ಬರಲ್ಲ. ತಿರ್ಗಾ ಶನಿವಾರ ಏನು ಮಾಡಿಬಿಡ್ತಾರೆ, ಪುಸ್ತಕ ಬರಿತಾ ಇರುವಾಗ ಆವಾಗ ಇವ್ರಿಗೆ ಒಂದು ಸೆಕೆಂಡ್ ನೆನಪು ಬರುತ್ತೆ, ನಾನು ಗುರುವಾರ ತಲೆ ದಿಂಬಿಗೆ ಇದನ್ನು ಪುಸ್ತಕ ಇಟ್ಕೊಂಡು ಮಲಗದ್ನ.
ಏನೇ ಆಗಲಿ ಅಂತ ಹೇಳಿಬಿಟ್ಟು ಏನು ಮಾಡಿಬಿಡ್ತಾರೆ, ಆ ಪುಸ್ತಕನ ರಿಪೀಟ್ ತಲೆ ದುಂಬಿಗೆ ಇಟ್ಕೊಂಡು ದಿಗಂಬರ ಅನ್ನೋ ಒಂದು ಶಕ್ತಿಯುತ ಮಂತ್ರದ ಒಂದು ಪುಸ್ತಕನ ತಲೆದುಂಬಿಗೆ ಇಟ್ಕೊಂಡು ಮಲ್ಕೋತಾರೆ. ಇಲ್ಲಿ ಮತ್ತೆ ತಿರ್ಗಾ ಸಂಡೇ ಇವರಿಗೆ ತಲೆನೋವು ಇರಲ್ಲ. ಆವಾಗ ಇವರು ಇದು ಅವರಿಗೆ ದಿಗ್ಭ್ರಮೆ ಆಗೋಗ್ಬಿಡುತ್ತೆ. ನನಗೆ ಇವರು ಫೋನ್ ಮಾಡ್ತಾರೆ, ಇಲ್ಲ ಸಂತೋಷಣ್ಣ, ಈ ಥರ ನನ್ನ ತಲೆನೋವು ಕಡಿಮೆ ಆಗ್ತಾಯಿದೆ ಅಂಥೇಳಿ. ಅವರು ಒಂದು ಮಾತು ಹೇಳ್ತಾರೆ ನನಗೆ, ಸಂತೋಷಣ್ಣ, ನಾನು ಬರೆಯೋದು ಬಿಟ್ಟರೆ ತಲೆದುಂಬಿಗೆ ಇಟ್ಕೊಳ್ಳಾರ್ದೆ ಇದ್ರೇ ಆ ತಲೆನೋವು ಬರ್ತಾಯಿದೆ. ನನ್ನ ದೇಹದಲ್ಲಿ ಉಸಿರಿರೋ ತನ ಅಟ್ಲೀಸ್ಟ್ ಒಂದು ದಿವಸಕ್ಕೆ 1 ಪೇಜ್ ಆದರೂ ನಾನು ಬರೀತೀನಿ ಅಂಥೇಳಿ ನನಗೆ ಇವ್ರು ಮಾತು ಕೊಡ್ತಾರೆ. ಮಾತು ಕೊಟ್ಟು ಈಗ ಆಲ್ರೆಡಿ ಒಂದು ಪುಸ್ತಕನ ನನಗೆ ಒಂದು 4 ಡೇಸ್ ಬ್ಯಾಕ್ ಕಳಿಸಿದ್ದಾರೆ. ಆ ಪುಸ್ತಕ, ಅದರ ಜೊತೆ 51 ರೂಪೀಸು ದಕ್ಷಿಣೆ ಮತ್ತು ಅನ್ನದಾನಕ್ಕೆ ದುಡ್ಡು. ನೋಡಿ, ಇದು ಏನು ಹೇಳ್ಬೋದು ಇದಕ್ಕೆ? ಇಲ್ಲಿ ಏನು ಹೇಳೋ ಪರಿಸ್ಥಿತಿನೇ ಬರಲ್ಲ. ಯಾಕಪ್ಪ ಅಂತಂದರೆ ಆ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿನೇ ಹಂಗಿದೆ. ಸೊ ನಮಗೂ ಕೂಡ ಮಿರಾಕಲ್ ಅನಿಸುತ್ತೆ ಇದು. ಏನೋ ಅಪ್ಪ, ಅದು ಯಾರೋ ಒಬ್ಬರು ಹೇಳಿದ್ರು, ಈ ಒಂದು ಪುಸ್ತಕನ ಬರೆದು ನೀವು ದತ್ತ ಮಹಾರಾಜರ ಒಂದು ಪಾದದಡಿಯಲ್ಲಿ ಹಾಕಿ ಸಂತೋಷ ಅಂತೇಳಿ. ಸೊ ನಾವು ಅದನ್ನು ಕೂಡ ಶಿರಸಾವಹಿಸಿ ಆ ಒಂದು ಕಾರ್ಯವನ್ನು ಎಲ್ರಿಗೂ ಹೇಳಿದ್ವಿ. ಎಲ್ಲರೂ ಕೂಡ ಬರೀತಾ ಇದ್ದೀರಾ. ತುಂಬ ಹೃದಯದ ನಿಮಗೆ ದೊಡ್ಡ ನಮಸ್ಕಾರ. ಉದ್ದೇಶ ಒಂದೇ ವೀಕ್ಷಕರೇ, ನೀವು ಬರೆದಿರ್ತಕ್ಕಂಥ ಒಂದೊಂದು ಮಂತ್ರಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಏನೋ ಬರಿತೀವಿ ಅನ್ನೋದಲ್ಲ, ಅಷ್ಟೊಂದು ಮನಸಾ ಇಚ್ಛೆಯಿಂದ ಅದನ್ನು ಬರೆದ್ರೆ ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಯಶಸ್ಸು ಸಿಗುತ್ತೆ. ನನಗೆ ನಂಬಿಕೆ, ಆತ್ಮವಿಶ್ವಾಸ ಇದೆ. ನನಗಂತೂ ದತ್ತ ಮಹಾರಾಜರು ಕೈ ಬಿಟ್ಟಿಲ್ಲ, ನಿಮಗೂ ಕೈ ಬಿಡೋದಿಲ್ಲ. ಇನ್ನೂ ನೀವು ಬುಕ್ ಬರೆದಿಲ್ಲ ಅಂತಂದರೆ ಖಂಡಿತವಾಗಿ ಪುಸ್ತಕವನ್ನು ಬರೀರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.